ಇವ್ರು ಯಾಕೆ ಹುಚ್ಚರಂಗ್ ಡ್ಯಾನ್ಸ್ ಮಾಡೋದ್ರ ಅಂತ ಅನ್ಕೋಬೇಡ್ರಿ, ಹೇಳ್ತಂತೇಳ್ರಿ. ನಮಸ್ಕಾರ ಎಲ್ಲರಿಗೂ. ನಿಮ್ಮ ಆಶೀರ್ವಾದದಿಂದ ನಾವು ಬೆಂಗಳೂರಿಗೆ ಹೊಂಟಿವಿ. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಾವು 6 ಗಾಲಿ ಬಸ್ ಹತ್ತಿ ರೈಲ್ವೆ ಸ್ಟೇಷನ್ ಇಳಿಬೇಕು. ಫೈನಲಿ ಟ್ರೈನ್ ಇಂದ ಜಾಗಕ್ಕೆ ಬಂದ್ವಿ. ಇಂಥವ್ರಿ ನಮ್ಮ ಊರ ಬೇರೆ ಅಂತಾರೆ. ಹೊಟ್ಟೆ ಹಸಿತ್ ಅಂತ ಹೇಳಿ ಊಟ ಮಾಡಿದ್ವಿ. ಊಟ ಆಧಾರದ ತಾಸಿಗೆ ಟ್ರೈನ್ ಬಂತ್ರಿ. ಆ ಕಡೆ ಜಾಸ್ತಿ ಗದ್ಲೈತಿ, ಸೀಟ್ ಸಿಗಂಗಿಲ್ಲ ಅಂತ ಹೇಳಿ ಈ ಕಡೆ ಹತ್ತಕ್ ಟ್ರೈ ಮಾಡಿದ್ವಿ. ಆದ್ರೆ ಇಲ್ಲಿನ ಆಧಾರಾಗ ಅದೇ ಕತೆ ಆತ್ ನೋಡಿ. ಈ ಅವಿ ಡ್ರೆಸ್ ಚೇಂಜ್ ಮಾಡೋದು ನೋಡಿ ಆ ಕಡೆ ಮತ್ತೆ ಜೊಲ್ ಸುಸಾತಿದ್ದೀನಿ. ಜನರಲ್ ಬೋಗಿ ಒಳಗೆ ಉಚ್ಚೋಯಕ್ ಹೋಗ್ಬೇಕಂದ್ರೆ ಈ ಯುದ್ಧ ಆಡೇ ಹೋಗ್ಬೇಕು ನೋಡ್ರಿ ನೀವು. ಅಂತೂ ಯುದ್ಧ ಮಾಡಿ ಬೆಂಗಳೂರು ಮುಟ್ಟಿದ್ವಿ. ಯುದ್ಧ ಮಾಡಿ ಹೊಟ್ಟೆ ಹಸಿತ್ ಅಂತ ಹೇಳಿ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಏನ್ ಶೇಂಗಾ ಇರ್ಬೇಕಂತ ಹೇಳಿ ವೇಟಿಂಗ್ ಹಾಲ್ ಒಳಗೆ ರೆಸ್ಟ್ ಮಾಡಿದ್ವಿ. ಈ ಹುಡುಗಿ ಬಟ್ ಇಲ್ಲ ಹೆಂಗ ಅಡ್ಯಾಡ್ತಾವ ಮಾರ, ಹೋಗ್ಬಿಡು ಸಣ್ಣ ಹುಡುಗಿ ಅಂತ ಹೇಳಿ ನಾನು ಜಳಕ ಮಾಡ್ಕೊಂಡ್ ಬಂದೆ. ಜಳಕ ಮಾಡಿ ರೆಡಿ ಆಗಿ ಅಲ್ಲಿ ಮೆಟ್ ಬಿಟ್ವಿ. ಆಟೋ ಬುಕ್ ಮಾಡಿದ್ವಿ. ನಮ್ಮನ್ನ ಕರೆಯಾಕ ಬಂದ ಪೊಲೀಸರು ಫೈನ್ ಹಾಕ್ಸ್ಕೊಂಡಿದ್ದಕ್ಕೆ ಕಂಗ್ರಾಚುಲೇಷನ್ ಬಾಯ್. ಫೈನಲಿ ನಾವು ಬಂದ್ವಿ ದಿ ಬಿನ್ಸ್ ಟೌನ್ ಅನ್ನೋ ಪ್ರೈವೇಟ್ ಥಿಯೇಟರ್ಗೆ. ಕಡಿಮೆ ಬೆಲೆಯಲ್ಲಿ ನೀವು ನಿಮ್ಮ ಸೆಲೆಬ್ರೇಷನ್ ನ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು, ಇಲ್ಲ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋಬೇಕು, ಇನ್ನು ಬೇರೆ ಬೇರೆ ತರ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಇದ್ರೆ ಅದಕ್ಕೆಲ್ಲ ಒಳ್ಳೆ ಜಾಗ ದಿ ಬಿನ್ಸ್ ಟೌನ್. ಬೆಂಗಳೂರಲ್ಲಿ ಇವ್ರದ್ದು 5 ಬ್ರಾಂಚ್ ಇವೆ: ಕೋರಮಂಗಲ, ರಾಜಾಜಿನಗರ, ಬನಶಂಕರಿ, ವೈಟ್ ಫೀಲ್ಡ್ ಮತ್ತು ನಾಗವಾರ. ನಾನು ಬಂದಿರೋದು ನಾಗವಾರ. ಇಲ್ಲಿ ನಿಮಗೆ 3 ತರ ಥಿಯೇಟರ್ ಇದೆ. ಒಂದು ಬಂದು ಗಾಲಾ ಥಿಯೇಟರ್ ಅಂತ, ಅದರಲ್ಲಿ 17 ಜನ ಕೂತ್ಕೋಬಹುದು. ಇನ್ನೊಂದು ಬಂದು ಬ್ಲೀಸ್ ಥಿಯೇಟರ್ ಅಂತ, ಅದರಲ್ಲಿ 7 ಜನ ಕೂತ್ಕೋಬಹುದು. ಇನ್ನೊಂದು ಬಂದು ಔರೋರಾ ಥಿಯೇಟರ್ ಅಂತ, ಅದರಲ್ಲಿ 4 ಜನ ಕೂತ್ಕೋಬಹುದು. ನಿಮ್ಗೆ ಯಾವ ತರ ಡೆಕೋರೇಷನ್ ಥೀಮ್ ಬೇಕು ಮತ್ತು ಯಾವ ತರ ಕೇಕ್ ಬೇಕು ಅಂತ ಹೇಳಿದ್ರೆ ಆ ತರ ಮಾಡಿ ಕೊಡ್ತಾರೆ. ಇಲ್ಲಿ ನಿಮಗೆ ಫುಡ್ ಕೂಡ ಅವರೇ ಪ್ರೊವೈಡ್ ಮಾಡಿ ಕೊಡ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಹಾಗೆ ಇವರ ವೆಬ್ಸೈಟ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಹೋಗಿ ಬುಕ್ ಮಾಡ್ಕೊಳ್ಳಿ. Gangnam Style. Gangnam Style. Op, op, op.